ಇವತ್ತಿನ ಎರಡನೇ ಮ್ಯಾಚ್ ಇರೋದು ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್. ಈ ಮ್ಯಾಚ್ ಯಾರು ಚೆನ್ನಾಗಿ ಆಡ್ತಾರೆ, ಪಿಚ್ ರಿಪೋರ್ಟ್ ಹೇಗಿದೆ ಮತ್ತು ಯಾರು ಗೆಲ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪಟ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್ ಈ ಮ್ಯಾಚ್ ನಡೀತಾ ಇರುವಂತದ್ದು ಜೈಪುರ್ನ 7 ಮಂತ್ಸ್ ಸ್ಟೇಡಿಯಂ ನಲ್ಲಿ ನಡೀತಾ ಇದೆ ಈ ಮ್ಯಾಚ್. ಇನ್ನು ಪಿಚ್ ರಿಪೋರ್ಟ್ ನೋಡೋದಾದ್ರೆ ಇದು ನೈಟ್ ಮ್ಯಾಚ್ ನಡೀತಾ ಇದೆ ಜೈಪುರ್ ಅಲ್ಲಿ. ನೈಟ್ ಮ್ಯಾಚ್ ನಡೀತಾ ಇರೋದ್ರಿಂದ ಪಿಚ್ ರಿಪೋರ್ಟ್ ನೋಡೋದಾದ್ರೆ ಫಸ್ಟ್ ಇನ್ನಿಂಗ್ಸ್ ಅವರೇಜ್ ಸ್ಕೋರ್ 180 ಇದೆ. 180 ಹೊಡೆದ್ರು ಅಂದ್ರೆ IPL ಗೆಲ್ಲೋ ಚಾನ್ಸೇ ಇಲ್ಲ. ಆದ್ರಿಂದ ಇಲ್ಲಿ ಏನಾದ್ರು 180 200 ಹೊಡಿಲೇಬೇಕು. ಇನ್ನು ಪಿಚ್ ರಿಪೋರ್ಟ್ ಬ್ಯಾಟಿಂಗ್ ಪಿಚ್ ಇರುತ್ತೆ. ಬ್ಯಾಟಿಂಗ್ ಪಿಚ್ ಇರೋದ್ರಿಂದ ಬ್ಯಾಟಿಂಗ್ ಗೆ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಮತ್ತು ಬೌಲರ್ಸ್ ಕೂಡ ಸ್ವಲ್ಪ ಹೆಲ್ಪ್ ಇರುತ್ತೆ. ಅದರಿಂದ ಬೌಲರ್ಸ್ ಕೂಡ ಇಲ್ಲಿ ಬೌಲಿಂಗ್ ನ ಚೆನ್ನಾಗಿ ಮಾಡಬಹುದು. ಇನ್ನು ಹೆಡ್ ಟು ಹೆಡ್ ನೋಡೋದಾದ್ರೆ ಈ ಎರಡು ತಂಡಗಳು 22 ಮ್ಯಾಚ್ ಆಡಿವೆ. 22 ಮ್ಯಾಚ್ ಅಲ್ಲಿ ರಾಜಸ್ಥಾನ 9 ಮ್ಯಾಚ್ ಗೆದ್ದಿದ್ದಾರೆ. ಅದೇ ರೀತಿ ಹೈದರಾಬಾದ್ ಅವರು 13 ಮ್ಯಾಚ್ ಗೆದ್ದಿದ್ದಾರೆ. ಇನ್ನು ಹೆಡ್ ಟು ಹೆಡ್ ಇವರು ಇಬ್ರು ಜೈಪುರ್ ಅಲ್ಲಿ ನೋಡೋದಾದ್ರೆ ಜೈಪುರ್ ಅಲ್ಲಿ 4 ಮ್ಯಾಚ್ ಆಡಿ 2 ಮ್ಯಾಚ್ ನ ಗೆದ್ದಿದ್ದಾರೆ ಇಬ್ರು. ಈ 2 ಮ್ಯಾಚ್ ಗೆದ್ದು ಇವರು ಹೆಡ್ ಟು ಹೆಡ್ ಅಲ್ಲಿ ಅಷ್ಟು ಹೈದರಾಬಾದ್ ಅವರು ಒಂದ್ ಸ್ವಲ್ಪ ಮೇಲ್ಗೈ ಸಾಧಿಸಿದ್ದಾರೆ. ಇನ್ನು ಲಾಸ್ಟ್ ಮ್ಯಾಚ್ ಕೂಡ ರಾಜಸ್ಥಾನದವ್ರು ಗೆದ್ರು. ಇದೇ ಸೀಸನ್ ಲಾಸ್ಟ್ ಮ್ಯಾಚ್ ಆಡಿದ್ರು ಕಿಶನ್ ಅವ್ರು 91 ರನ್ ನೋಡಿದ್ರು, ಅಲ್ಲಿ ರಾಜಸ್ಥಾನ್ ಅವ್ರು ಗೆದ್ರು. ಇನ್ನು ಏನಪ್ಪಾ ಅಂದ್ರೆ ಲಾಸ್ಟ್ ಮ್ಯಾಚ್ ರಾಜಸ್ಥಾನ್ ರಾಯಲ್ಸ್ ಅವರು ಒಳ್ಳೆ ಡಿಫೆಂಡ್ ಮಾಡಿದ್ರು, ಲೋ ಸ್ಕೋರ್ ನ ಬ್ಯಾಟಿಂಗ್ ಅಲ್ಲಿ ಹೊಡೆದ್ರು, ಅದು ಡಿಫೆಂಡ್ ಮಾಡ್ಕೊಂಡು ಗೆದ್ರು. ಮತ್ತು ಈ ಮ್ಯಾಚ್ SRH ಅವರು ಲಾಸ್ಟ್ 3 ಮ್ಯಾಚ್ ಒಳ್ಳೆ ಸ್ಕೋರ್ ನ ಡಿಫೆಂಡ್ ಮಾಡ್ಕೊಂಡಿದ್ದಾರೆ. ಅವರು ಒಳ್ಳೆ ಬೌಲಿಂಗ್ ಒಳ್ಳೆ ಸೈಕ್ ಆಗಿ ಮಾಡ್ತಾ ಇದಾರೆ, ಬ್ಯಾಟಿಂಗ್ ಕೂಡ ಅದೇ ರೀತಿ ಮಾಡ್ತಾ ಇದಾರೆ. ಲಾಸ್ಟ್ ಹ್ಯಾಟ್ರಿಕ್ ವಿನ್ ಮಾಡಿದ್ದಾರೆ SRH ಅವರು. ಅದರಿಂದ ಇವತ್ತು ಒಳ್ಳೆ ಬಿಗ್ ಮ್ಯಾಚ್ ಇರುತ್ತೆ ಅಂತ ಹೇಳ್ತೀನಿ. ಇವತ್ತು ಯಾರು ಚೆನ್ನಾಗ್ ಆಡ್ಬೋದಪ್ಪ ಅಂದ್ರೆ ಬ್ಯಾಟಿಂಗ್ ಅಲ್ಲಿ ಟ್ರಾವಿಸ್ ಹೆಡ್ ಅವರು SRH ಕಡೆ ಚೆನ್ನಾಗ್ ಆಡಿದ್ರೆ, ವೈಭವ್ ಸೂರ್ಯವಂಶಿ ಅವರು ಈ ಕಡೆ ಚೆನ್ನಾಗ್ ಆಡ್ಬೋದು. ಇಬ್ರು ಕೂಡ ಲೆಫ್ಟ್ ಹ್ಯಾಂಡರ್ಸ್ ಒಳ್ಳೆ ಬ್ಯಾಟಿಂಗ್ ಆಡ್ತಾರೆ. ಇನ್ನು ಈ ಕಡೆ ರಾಜಸ್ಥಾನ್ ಕಡೆ ರಿಯಾನ್ ಪರಾಗ್ ಅವರು ಒಂದ್ ಒಳ್ಳೆ ನಾಕ್ ಆಡ್ಬೋದು ಇವತ್ತು. ಅದೇ ರೀತಿ ಇಶಾಂತ್ ಕಿಶನ್ ಅವರು ಕೂಡ ಇವತ್ತು ಹೈದರಾಬಾದ್ ಕಡೆ ಒಳ್ಳೆ ನಾಕ್ ಆಡ್ಬೋದು. ಇನ್ನು ನೆಕ್ಸ್ಟ್ ಬೌಲಿಂಗ್ ಅಲ್ಲಿ ಬರೋದಾದ್ರೆ ಸವಾಯ್ ಮಾನ್ಸಿಂಗ್ ಸ್ಟೇಡಿಯಂ ಅಲ್ಲಿ ಇವತ್ತು ಸಂದೀಪ್ ಶರ್ಮಾ ಅವರು ಏನಾರು ಒಂದ್ ಮ್ಯಾಜಿಕ್ ಮಾಡೇ ಮಾಡ್ತಾರೆ, ಇದಂತೂ ಪಕ್ಕ. ಇನ್ನು ನೆಕ್ಸ್ಟ್ ಈ ಕಡೆ ಬರೋದಾದ್ರೆ ಬೌಲಿಂಗು SRH ಕಡೆ ಅಷ್ಟು ಹೇಳ್ಕೋ ರೀತಿ ಯಾರು ಇಂಪ್ಯಾಕ್ಟ್ ಮಾಡ್ತಾರೆ ಅಂತ ಕಾಣಿಸ್ತಾ ಇಲ್ಲ. ಬಟ್ ಇಂಪ್ಯಾಕ್ಟ್ ಮಾಡುವಂತ ಪ್ಲೇಯರ್ ಇದ್ದಾರೆ ಬೌಲಿಂಗ್ ಅಲ್ಲಿ. ಅವ್ರು ಯಾರಪ್ಪ ಅಂದ್ರೆ ಅನ್ಸಾರಿ ಅವರು. ಅವ್ರು ಒಳ್ಳೆ ಬೌಲಿಂಗ್ ನ ಮಾಡ್ಬೋದು ಇವತ್ತು, ಒಳ್ಳೆ ಬೆಸ್ಟ್ ಬೌಲಿಂಗ್ ಮಾಡ್ಬೋದು ಅಂತ ಹೇಳ್ತೀನಿ. ಇದಾಗಿತ್ತು ನನ್ನ ಪ್ರೆಡಿಕ್ಷನ್. ಇವತ್ತು ರಾಜಸ್ಥಾನ್ ಅವ್ರು ಗೆಲ್ತಾರೆ ಅಂತ ಹೇಳ್ತೀನಿ ನನ್ನ ಪ್ರೆಡಿಕ್ಷನ್. ನಿಮ್ ಪ್ರೆಡಿಕ್ಷನ್ ಏನಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್.